も突き抜け Fly away 体中に広がるパノラマかを蹴られた地球が起こって火山を爆発させる溶けた氷の中に恐竜がいたら玉乗りしこみたいねチャラヘチャラ何が起きても気分はヘノヘノカッパチャラヘチャラ胸がパチパチするほど騒ぐ元気だチャラヘチャラ頭から棒の方が夢詰め込めるチャラヘチャラ笑顔ウルトラセットで今日もアイアイアイアイアイಪ್ಲಾನೆಟ್ ವೆಜಿಟಾ. ಹಲವು ವರ್ಷಗಳ ಹಿಂದೆ ಮಗುವೊಂದು ಜನಿಸಿತು. ತಂದೆ ತಾಯಿಗಳಿಂದ ತನಗೆ ಬೇಕಾದ ಪೋಷಣೆ ಸಿಗದೆ ಮಗು ಅಳುತ್ತಾ ಇತ್ತು. ಅದರ ಆಕ್ರಂದನ ಮುಗಿಲು ಮುಟ್ಟಿತು. ಸೇಯನ್ಗಳು ವೀರ ಯೋಧರು. ಹಾಗಾಗಿ ಎಲ್ಲ ಸೇಯನ್ ಮಕ್ಕಳ ಹಾಗೇನೆ ಈ ಮಗು ಕೂಡ ಹುಟ್ಟಿದ್ದು ಯುದ್ಧಕ್ಕೋಸ್ಕರನೇ. ಅಬ್ಬಬ್ಬ, ಎಷ್ಟು ಜೋರಾಗಳ್ತಾ ಇದೆ ಈ ಮಗು. ಇವ್ರು ಮುಂದೆ ಬೆಳೆದು ದೊಡ್ಡ ವ್ಯಕ್ತಿ ಆಗ್ತಾನೆ. ಒಬ್ಬ ಕೆಳಮಟ್ಟದ ಸೈನಿಕನ್ ಮಗನ್ಗೆ ಈಗೆಲ್ಲ ಹೇಳ್ಬಾರ್ದು. ಯಾರ ಮಗ ಇವನು? ಓ, ಬಾಡಕ್ನ ಮಗ. ಲೆಂತ ನಾನಾಗಿದ್ದಿದ್ರೆ ನಿಂತರ ಪೆದ್ದಂಗೆ ಹೇಳ್ತಿರ್ಲಿಲ್ಲ ಗೊತ್ತಾ. ಸ್ವಲ್ಪ ಕಾದು ನೋಡು. ಬಾ ಇಲ್ಲಿ ಮಲಾಕ. ಅವನ ಹೊಳು ಕೇಳಿಸ್ತಿದೀಯಾ? That's the cry of a great warrior. Let's see. ಕ್ಯಾಕರ, ಈ ಹೆಸರನ್ನ ಮರಿಬೇಡ. ಪ್ಲಾನೆಟ್ ಅನಾಸಾ. ಸರ್, ಇವತ್ತು ಹುಣ್ಣಿಮೆ. ಭವಿಷ್ಯ ಕಾಣಿಸ್ತಲ್ಲ ಅದೇ ರೀತಿ. ಹೌದು, ನೀನ್ ಹೇಳೋದ್ ಸರಿನೇ. ಈಗ ಶುರುವಾಗುತ್ತೆ. ನಾವು ಈ ಕ್ಷಣಕ್ಕೆ ಅಂತಾನೆ ಸಿದ್ಧ ಆಗ್ತಿದ್ದು. ಹೌದು ಸರ್. ಖನಗಳೇ, ಯಾರು ಹೆದರಬೇಡಿ. ಈಗ ಶಕ್ತಿ ತರೋ ಸಮಯ. ಕೊನೆ ಉಸಿರಿನವರೆಗೂ ನಾವು ಹೋರಾಡ್ತಿರ್ಬೇಕು. ಯುದ್ಧ ತುಂಬಾ ಮಜವಾಗಿತ್ತು ಅಲ್ವಾ? ಹೌದಾ? ನನಗೆ ಏನು ನೆನಪೇ ಇಲ್ಲ. ನೀನು ಏಪ್ಗಳ ತರನೇ ಆಡ್ತೀಯ ಫಾಷಾ. ಸಾಕು ಸುಮ್ನಿರು. ನೀವುಗಳೇನ್ ಕಡಿಮೆನಾ? ನಿಮಗೂ ಕೂಡ ಏನು ನೆನಪಿರಲ್ಲ. ನಾನು ನಿನ್ ಮಾತು ಒಪ್ತೀನಿ. ಒಳ್ಳೆ ಕನ್ಸಿಂದ ಎದ್ದಾಗಿರುತ್ತೆ. ಸ್ವಲ್ಪ ಹೊತ್ತು ನೆನ್ಪಿದ್ದಂಗಿರುತ್ತೆ, ಆಮೇಲೆ ಮರ್ತು ಹೋಗುತ್ತೆ. ಹೌದು, ನನಗೂ ಅಷ್ಟು ನೆನಪಿಲ್ಲ. ನನಗೆ ಏಟ್ ಬಿದ್ದಿದ್ ಮಾತ್ರ ಜ್ಞಾಪಕ. ಬಾಳಾಕ್ ನನಗೆಲ್ಲ ನೆನಪಿರುತ್ತೆ ಅಂತಾನೆ. ಸರಿ, ತಮಾಷೆ ಮಾಡಿದ್ದು ಸಾಕು ಫಾಷಾ.
ಬಾರ್ಡಾಕ್ಕೆ ಯುದ್ಧದ ಪ್ರತಿ ಕ್ಷಣನ ಜ್ಞಾಪಕ ಇರುತ್ತೆ, ಆದ್ರೆ ಪರ್ಸನಲ್ ಲೈಫ್ ಒಂದು ಚೂರು ಜ್ಞಾಪಕ ಇರಲ್ಲ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ತಾ ಇರಿ. ಬಾರ್ಡಾಕ್, ನಿನ್ ಮಗ ಹುಟ್ಟಿದ್ ಯಾವ ದಿನ ಅಂತ ನೆನ್ಪಿದ್ಯಾ? ಇಲ್ಲ, ಅದು ನಡೆದು ಎಷ್ಟೋ ದಿನ ಆಯ್ತು. ಅದ್ ಯಾವಾಗೋ ನಡೆದಿರೋದಲ್ಲ, ಮಗು ನೆನ್ನೆ ಹುಟ್ಟಿರೋದು. ಹೋಗಿ ಮಗು ನೋಡ್ಕೊಂಡ್ ಬಾ. ಇನ್ನೊಂದ್ ಅಸೈನ್ಮೆಂಟ್ ಶುರು ಆದ್ರೆ ಸಮಯ ಸಿಗೋದಿಲ್ಲ. ಹೋಗಿ ಅವನನ್ನ ನೋಡ್ಬೇಕಾ? ಅಪ್ಪ ಮಗ ಅನ್ನೋ ಸೆಂಟಿಮೆಂಟ್. ಅವನ್ನ ನೋಡಿ ಏನ್ ಪ್ರಯೋಜನ? ಅವನ್ನ ಕಳಿಸ್ಬಿಡ್ತಾರೆ. ಅಂತದ್ರಲ್ಲಿ ಸೆಂಟಿಮೆಂಟ್ ಇಟ್ಕೋಬೇಕಾ? ಬಾರ್ಡಾಕ್, ನೀನ್ ತುಂಬಾ ವಿಚಿತ್ರ. ಅಲ್ಲ, ಒಂದ್ ವಿಷಯ, ಈ ದಡ್ಡನ್ಗೋಸ್ಕರ ನಾವ್ ಯಾಕೆ ಯುದ್ಧ ಮಾಡ್ತಿದೀವಿ ಅಂತ ಫ್ರೀಸನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದೀಯಾ? ಯೋಚನೆ ಮಾಡಿ. ಇಲ್ಲ, ಈ ಕೇಸಲ್ಲಿ ಹಾಗಲ್ಲ. ಈ ಗ್ರಹದಲ್ಲೇನೋ ವಿಶೇಷವಾದ ಶಕ್ತಿ ಇದೆ ಅಂತ ಎಲ್ರೂ ಹೇಳ್ತಾರೆ. ನಾನು ಕೂಡ ಅದೇ ಕತೆ ಕೇಳಿದ್ದೆ. ಈ ಗ್ರಹದಲ್ಲಿದ್ರೆ ನಮ್ಗೆ ಅತೀಂದ್ರಿಯ ಶಕ್ತಿ ಸಿಗತ್ತಂತೆ, ಬೇರೆಯವ್ರ ಮನಸ್ಸು ಓದ್ಬೋದಂತೆ, ಭವಿಷ್ಯ ಕೂಡ ನೋಡ್ಬೋದಂತೆ. ನಂಬಕ್ಕಾಗತ್ತೆವೆಲ್ಲ. ಫ್ರೀಸ್ ಆಗೆ ಇಂಥದ್ರಲ್ಲಿ ಜಾಸ್ತಿ ನಂಬಿಕೆ. ಅವನ್ಗೆ ಬೇರೆಯವ್ರ ಮನ್ಸಲ್ಲಿ ಏನಿದೆ ಅಂತ ಓದೋ ಹುಚ್ಚಿದೆ. ಇದೆಂತ ಹುಚ್ಚು? ಫ್ರೀಸನ್ಗೆ ತಲೆ ಕೆಟ್ಟಿರ್ಬೇಕು. ನಿಮಗೆ ಮನಸ್ಸು ಓದೋ ಅಂತ ಶಕ್ತಿ ಇರ್ಬೇಕಿತ್ತು, ಆಗ ನಮ್ಮವ್ರ ನೋವು ನಿಮ್ಗೆ ಗೊತ್ತಾಗ್ತಾ ಇತ್ತು. ಏನ್ ನಡೀತಾ ಇದೆ ಇಲ್ಲಿ? ನೀವು ನಾಶ ಮಾಡಕ್ಕೆ ಬಳಸೋಂತ ಶಕ್ತಿನ ನಾನ್ ನಿಮ್ ವಿರುದ್ಧನೇ ಬಳಸ್ತಾ ಇದ್ದೀನಿ. ಆದಷ್ಟು ಬೇಗ ನೀವೆಲ್ಲ ಸಾಯ್ತೀರಾ. ಹೌದಾ? ಏನಾಗುತ್ತೋ ನೋಡೇ ಬಿಡೋಣ. ಗುಡ್ ಬೈ. ಹೀರೋ, ನೀನು ವಿಶೇಷ ಶಕ್ತಿನ ಹುಡ್ಕೊಂಡ್ ಬಂದಿದ್ಯಾ ಅಲ್ವಾ? ಆ ವಿಶೇಷ ಶಕ್ತಿನ ನಾನಿನ ಕೊಟ್ಟಿದ್ದೀನಿ ಬಾರ್ಡಾಕ್. ಇವನು ಮನ್ಸನ್ ಓದ್ತಾನೆ. ನೀನು ಬೇರೆಯವ್ರ ಮನಸ್ಸನ್ನ ಓದ್ಬೋದು, ಬೇರೆಯವರ ಮನಸ್ಸನ್ನ ಓದೋ ಶಕ್ತಿನ ಕೊಟ್ಟಿದ್ದೀನಿ. ನಾನಾ? ಏನ್ ನಿನ್ನ ಮಾತಿನ ಅರ್ಥ? ಫ್ರೀಜ ಈ ಶಕ್ತಿನ ಬಯಸಿದ್ದ, ಅವನ್ಗ ಆ ಶಕ್ತಿ ಯಾವತ್ತೂ ಸಿಗಲ್ಲ. ಅದನ್ನ ನಿನಗ್ ಕೊಟ್ಟಿದ್ದೀನಿ. ನೀನು ಕೂಡ ಭವಿಷ್ಯನ ನೋಡ್ಬೋದು. ನಾನ್ ಏನ್ ನೋಡ್ಬೇಕು? ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಹೇಗೆ ನಾಶ ಆದ್ವೋ ಹಾಗೆ ನೀವು ನಾಶ ಆಗೋದನ್ನ ನೋಡು. ಸಾಕು, ನಿಲ್ಸೋ. ಸರಿಯಾಗಿ ಫ್ರೈ ಮಾಡಿದೀಯ ಅವನನ್ನ. ಯಾವ ಹೊತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಳೋಕೆ ಆಗಲ್ಲ. ಇವನನ್ನ ಮುಗಿಸಿದ್ದೆ ಸರಿ ಹೋಯ್ತು. ಅಲ್ವಾ? ಏನೋ ಅಲ್ವಾ? ಅಯ್ಯಯ್ಯೋ, ಏನಿದು? ನೋಡ್ತಿದ್ದೆ ಇದನ್ನ? ನೋಡ್ತಾ ಇದ್ದೀನಿ. ಅವನೇ ನಮ್ಮ ಯುವರಾಜ ವೆಜಿಟಾ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಇವನು ನೋಡೋದಕ್ಕಷ್ಟೇ ಚಿಕ್ಕ ಹುಡುಗ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಹೇಳಿಲ್ವಾ? ಇವಾಗ್ಲೇ ಹೇಗಿದ್ದಾನೆ ಅಂದ್ರೆ ದೊಡ್ಡವನಾದ್ಮೇಲೆ ಇನ್ನೇನ್ ಆಗ್ಬೇಡ. ಅದಿನ್ನು ಯಾರಿಗೂ ಗೊತ್ತಿಲ್ವಲ್ಲ. ಆದ್ರೆ ನನ್ ಮಾತನ್ನ ಕೇಳಿದ್ರೆ ಎಲ್ರಿಗೂ ಒಳ್ಳೇದು. ಹೌದು, ನೀನ್ ಹೇಳೋದ್ ಸರಿನೇ. ಅಲ್ಲಿ ಕೂತ್ಕೊಂಡೇನ್ ಕತ್ತೆ ಕಾಯ್ತಾ ಇದ್ದೀರಾ? ಬೇಗ ಡೋರ್ ಓಪನ್ ಮಾಡಿ. ಸಾರಿ ಬೇಗ. ನೀನೇ ಬೆಸ್ಟ್ ವಿಜಿಟಾ. ನನ್ನ ಹೊಗಳೋದ್ನ ನಿಲ್ಸು ನಾಪ. ನಂಗೀ ಜಾಗ ಬೋರ್ ಹೊಡಿತಾ ಇದೆ. ನನಗಿನ್ನು ಪ್ರಾಕ್ಟೀಸ್ ಸಾಕಾಗಿದೆ. ನಿಜವಾದ ಯುದ್ಧ ಮಾಡ್ಬೇಕು. ಆ ಫ್ರೀಜಾ ಇಂದ ಆರ್ಡರ್ ತಗೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ ಇನ್ನು ಸ್ವಲ್ಪ ದಿನಗಳಲ್ಲೇ ನಿಂತು ಹೋಗುತ್ತೆ. ನೋಡ್ತಿರೋ. ಹಾಗಂತೀಯಾ? ಹಾಗಂತ ನಂಬಿದ್ದೀನಿ. ಹಾಗಾದ್ರೆ ತುಂಬಾ ಒಳ್ಳೇದು.
ನನ್ನನ್ನ ಕ್ಷಮಿಸ್ಬೇಕು ಪ್ರಭುಗಳೇ, ಒಂದು ಸಿಹಿ ಸುದ್ದಿ ಇದೆ. ನಮ್ಮವರು ಕನಾಸ ಗ್ರಹನ ನಿನ್ನೆ ರಾತ್ರಿ ವಶಪಡಿಸ್ಕೊಂಡಿದ್ದಾರೆ. ಓ ಹೌದು ಪ್ರಭುಗಳೇ, ಅಲ್ಲಿರೋರು ನಾಶ ಆಗಿದ್ದಾರೆ. ಈಗ ಗ್ರಹ ನಿಮ್ದು. ಕನಸ ಆ ಕೆಲ್ಸ ತುಂಬಾ ದಿನದಿಂದ ಪೆಂಡಿಂಗ್ ಇತ್ತು. ನಾವೇ ಕೆಲ್ಸ ಮುಗಿಸ್ಬೇಕು ಅನ್ಕೊಂಡಿದ್ವಲ್ಲ. ಇಲ್ಲ, ಸೇಯಾನ್ಗಳ್ ಮಾಡಿದ್ದು. ಸೇಯನ್ಗಳು? ಓ, ನಮ್ಮ ಶ್ರೇಷ್ಠ ಸೈನಿಕರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇಲ್ಲ, ಕೆಳದರ್ಜೆ ಸೈನಿಕರು ಕೆಲಸ ಮಾಡಿರೋದು. ಏನ ಕೆಳಮಟ್ಟದ ಸೈನಿಕರು ಕಾನಸಾನನ್ ಮುಗಿಸಿದ್ರ? ನಿಜವಾಗ್ಲೂ ಆಶ್ಚರ್ಯ. ಈ ಸೇಯನ್ಗಳು ಬರ್ತಾ ಬರ್ತಾ ಶ್ರೇಷ್ಠ ಸೈನಿಕರಾಗ್ತಾ ಇದ್ದಾರೆ. ಹೌದು ನಿಜ ಡೊಡೋರಿಯಾ. ಅವ್ರೀಗ ಮೊದಲಿನ ತರ ಇಲ್ಲ, ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಅಷ್ಟು ಚಿಕ್ಕ ಗುಂಪಾಗಿದ್ರು ಹುಣ್ಣಿಮೆ ದಿನ ಅವ್ರನ್ನ ಸೋಲ್ಸೋಕಾಗಲ್ಲ. ಅವ್ರು ನೋಡಿದ್ರೆ ಭಯ ಆಗ್ತಿದ್ಯಾ ಝೋರ್ಬಾನ್? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾವು ಅವ್ರ ಮೇಲೆ ಒಂದು ಕಣ್ಣಿಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಉದಾಹರಣೆಗೆ ಕನಾಸನ್ಗಳನ್ನ ನಾಶ ಮಾಡಿರೋಂತ ಬಾರ್ಡಾಕ್, ಅವನ ಜೊತೆಗೆ ಒಂದಷ್ಟು ಶ್ರೇಷ್ಠ ಸೈನಿಕರು ಮತ್ತೆ ವೆಜಿಟಾ ಕೈ ಜೋಡಿಸಿದ್ರೆ ಏನ್ ಮಾಡೋದು? ಅಂತವ್ರನ್ನ ಹುಣ್ಣಿಮೆ ದಿನ ಹೇಗ್ ಸೋಲ್ಸಕ್ಕಾಗತ್ತೆ ಹೇಳು? ದಡ್ರು ಮಾತ್ರ ಅಂತ ಪರಿಸ್ಥಿತಿ ಎದುರು ಮಾಡ್ಕೊಳ್ಳೋದು. ಹೌದು ಪ್ರಭುಗಳೇ. ಯುವರಾಜ ವೆಜಿಟಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಇಲ್ಲಿಗೆ ಯಾಕೆ ಬಂದೆ? ಫ್ರೀಸನ್ ನಿನ್ನ ಬರಕ್ ಹೇಳಿಲ್ವಲ್ಲ? ಪ್ರಭುಗಳು ತಾನಾಗಿ ಕರೆಯೋವರೆಗೂ ಯಾರು ಬರಬಾರ್ದು ಅಂತ ಗೊತ್ತಿಲ್ವಾ? ನೋಡು, ನನಗೆ ಬೋರ್ ಆಗಿದೆ. ನನಗೆ ಯಾವ್ದಾದ್ರು ಕಾರ್ಯಾಚರಣೆ ಬೇಕೇ ಬೇಕು. ನಿನ್ನ ನೀನು ಏನಂತ ತಿಳ್ಕೊಂಡಿದ್ಯಾ? ನಿನಗ್ ಸರಿಯಾಗಿ ಪಾಠ ಕಲ್ಸಿದ್ರೆ ಬುದ್ಧಿ ಬರುತ್ತೆ. ಅವನಿಗೊಂದು ಕಾರ್ಯಾಚರಣೆ ಕೊಡು ಸಾರ್ಬಾನ್, ಈಗಲೇ. ಏನ್ ಹೇಳ್ತಾ ಇದ್ದೀರಾ ನೀವು? ಆ ಹುಡುಗ ಕೇಳ್ತಿರೋದ್ರಲ್ಲಿ ಏನು ಹಾನಿ ಇಲ್ಲ ಸಾರ್ಬಾನ್. ಅವನಿಗಿನ್ನೂ ಉದ್ವೇಗನ ತಡ್ಕೊಳಕ್ಕೆ ಬರ್ತಿಲ್ಲ. ಇರೋದ್ರಲ್ಲೇ ಕಷ್ಟವಾದ ಕಾರ್ಯಾಚರಣೆನ ಕೊಡು ಅವನ್ಗೆ. ಮತ್ತೆ ವೆಜಿಟಾ, ಜೀವಂತವಾಗಿ ವಾಪಸ್ ಬಾ. ಖಂಡಿತ ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ವೆಜಿಟಾ. ನಿನ್ನ ಶೌರ್ಯಕ್ಕೆ ಗೌರವ ಸಿಕ್ಕೇ ಸಿಗತ್ತೆ. ಆದ್ರೆ ಸ್ವಲ್ಪ ಸ್ವಭಾವ ಬದಲಾಯಿಸ್ಕೊ. ಅಪ್ಪಣೆ. ಇವನ್ ಹೀಗೆ ಮುಂದುವರೆದ್ರೆ ರಾಜ ವೆಜಿಟಾಗಿಂತ ಶಕ್ತಿಶಾಲಿ ಆಗ್ಬಿಡ್ತಾನೆ. ಬಾರ್ಡಾಕು ತುಂಬಾ ವಿಶೇಷ. ಪ್ರತಿ ಸಲ ಯುದ್ಧದಿಂದ ಬರ್ತಾ ಅರ್ಧ ಸತ್ತಿರ್ತಾನೆ. ಅಬ್ಬಾ, ಅವನ್ಗೆ ತಲೆ ಕೆಟ್ಟಿದೆ. ಒಬ್ಬ ಕೆಳದರ್ಜೆ ಸೈನಿಕ ಕಡಿಮೆ ಸೈನಿಕರನ್ನ ಇಟ್ಕೊಂಡು ಕನಾಸ ಅಂತ ಗ್ರಹಕ್ಕೆ ಯಾರಾದ್ರೂ ಹೋಗ್ತಾರ? ಇವನನ್ನ ಇನ್ನೊಂದ್ಸಲ ಟೆಸ್ಟ್ ಮಾಡಬೇಕು. ಇವನ್ ಕೇಸು ತುಂಬಾ ವಿಚಿತ್ರವಾಗಿದೆ. ನೀನ್ ಹೇಳೋದು ಸರಿನೇ ಪ್ಲಾಂಥೋರ್. ಈಗ ಅವನು ಹೇಗಿದ್ದಾನೆ ಮಲಾಕ? ನೋಡ್ತೀನಿರಾ. ದೈಹಿಕವಾಗಿ ಇವನು ರೆಡಿ ಆಗಿದ್ದಾನೆ, ಆದ್ರೆ ಮಾನಸಿಕವಾಗಿ ಇನ್ನೂ ಆಗಿಲ್ಲ. ಬ್ರೈನ್ ವೇವ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಬ್ರೈನ್ ವೇವ್ಸ್? ಇದ್ಯಾಕೋ ಸರಿ ಕಾಣ್ತಿಲ್ಲ ಟೋರಾ. ಇದನ್ನ ನಾವ್ ಹ್ಯಾಂಡಲ್ ಮಾಡೋದೇ ಒಳ್ಳೇದು. ಹೌದು, ನಾವು ಹಾಗೇನೆ ಮಾಡೋಣ. ನಾವು ಹೋಗ್ ಬರ್ತೀವಿ ಗೆಳೆಯ ಬಾರ್ಡಾಕ್. ಅಯ್ಯ, ಯಾವುದೋ ಒಂದು ಗ್ರಹ ನಾಶ ಆಗ್ತಾ ಇದೆ. ಇದು ವೆಜಿಟಾನಾ? ಇಲ್ಲ ಇಲ್ಲ, ಇದು ಸಾಧ್ಯ ಇಲ್ಲ. ಅಲ್ಲ, ಆದ್ರೆ ಆ ಮಗು, ನನ್ನ ಮಗ, ಅವನಿಗೂ ಕೂಡ ಕಾಣಿಸ್ತಿದೆ. ಅದು ನನ್ನ ಮಗನೇ. ಎಲ್ಲಿಗೋ ಕಳಿಸಿದ್ದಾರೆ. ಪಾಪ ಒಬ್ನೇ ಇದ್ದಾನೆ. ತೋರಾ, ನನ್ಗೆ ಅರ್ಥ ಆಗ್ತಾ ಇಲ್ಲ. ನನ್ ಮಗನ್ಗೂ ನಿನ್ಗೂ ಏನ್ ಸಂಬಂಧ? ಇವರೆಲ್ಲ ಯಾರು? ಏನ್ ನಡೀತಿದೆ ಇಲ್ಲಿ? ತುಂಬಾ ಗೊಂದಲವಾಗ್ತಿದ್ಯಲ್ಲ. ನನಗ್ ಯಾಕೆ ಇವೆಲ್ಲ ಕಾಣಿಸ್ತಾ ಇದೆ? ಏನ್ ನಡೀತಾ ಇದೆ? ನನ್ನ ಮಗ ದೊಡ್ಡ ಯೋಧ ಆಗಿದ್ದಾನೆ, ಆದ್ರೆ ನಮಗಿಂತ ಬೇರೆ ತರ ಇದ್ದಾನೆ. ಏನ್ ನಡೀತಿದೆ? ನನಗೇನು ಅರ್ಥ ಆಗ್ತಿಲ್ವಲ್ಲ. ಅವ್ನ್ ಯಾಕೆ ಹೀಗ್ ವಿಚಿತ್ರವಾಗಿ ಆಡ್ತಾ ಇದ್ದಾನೆ? ನಾನ್ ಯಾಕೆ ಇದನ್ನೆಲ್ಲ ನೋಡ್ತಾ ಇದ್ದೀನಿ? ಇಲ್ಲ, ಬೇಗ ಡೋರ್ ಓಪನ್ ಮಾಡು. ಏನೋ ವಿಚಿತ್ರ ನಡೀತಾ ಇದೆ.
ಡೋರ್ನ ಓಪನ್ ಮಾಡು ಮಲಾಕ. ಸದ್ಯ ನಿನಗೇನು ಆಗಿಲ್ಲ. ನನಗ್ ಭಯನೇ ಆಗಿತ್ತು. ಬಾಡಾಕ್, ಏನಾಯ್ತು ನಿನಗೆ? ನನಗ್ ಗೊತ್ತಿಲ್ಲ. ನನ್ಗೆ ಯಾವ್ದೋ ಕೆಟ್ಟ ಕನಸು ಬಿದ್ದಂಗಾಯ್ತು. ಆದ್ರೆ ನಾನು ನಿದ್ದೆ ಮಾಡ್ತಿರ್ಲಿಲ್ಲ. ನಾನ್ ಮಲ್ಗಿದ್ದೆ ಅಂತಾನೂ ನೆನ್ಪಿಲ್ಲ. ನೀನ್ ಸ್ವಲ್ಪ ರೆಸ್ಟ್ ಮಾಡೋದು ಒಳ್ಳೇದು ಅನ್ಸುತ್ತೆ ಬಾಡಾಕ್. ನನಗಿವಾಗ ರೆಸ್ಟ್ ಮಾಡೋದಕ್ಕೆಲ್ಲ ಸಮಯ ಇಲ್ಲ. ಹಾಗಂತೀಯ? ಹೌದು. ನೀನು ಬುದ್ಧಿವಂತ ಅಲ್ಲ ಅಂದಿದ್ರೆ ಅಷ್ಟೆಲ್ಲ ಯುದ್ಧಗಳನ್ನ ಮಾಡಿ ನೀನು ಹೇಗ್ ಜೀವಂತವಾಗಿರ್ತಿದ್ದೆ? ನನಗೆ ಯುದ್ಧ ಮಾಡೋದು ಹೇಗೆ ಅಂತ ಗೊತ್ತು. ಅದಕ್ಕೆಲ್ಲ ಜಾಸ್ತಿ ಬುದ್ಧಿವಂತಿಕೆ ಏನು ಬೇಕಾಗಿಲ್ಲ. ಅದೇನೇ ಇರ್ಲಿ, ತೋರಾಯಲ್ಲಿ ಅವ್ನ್ ಮಾತಾಡ್ತಾ ಇರೋದ್ ಕೇಳಿಸ್ತಾ ಇತ್ತು. ಅವನ್ನ ಮತ್ತೆ ಟೀಮ್ ನ ಮೀಟ್ ಗ್ರಹ ಕಳಿಸಿದಾನೆ ಫ್ರೀಜಾ. ಏನಂದೆ? ಫ್ರೀಜಾನ? ಕೊನೆಗೂ ನಮ್ ಪ್ರಯತ್ನಕ್ಕೆ ಬೆಲೆ ಸಿಗ್ತಾ ಇದೆ. ನನಗ್ ಹೇಳ್ದೇನೆ ಇಡೀ ಟೀಮ್ ಹೊರಟಿದ್ಯಾ? ಬೇಡ ಬಾಡ, ನಿನಗೆ ರೆಸ್ಟ್ ಬೇಕು. ಅಯ್ಯೋ, ಇದೇನಿದು? ಸದ್ಯ ಇದು ಕನ್ಸಲ್ಲ, ಈ ಸಲ ನಿಜ. ಅಬ್ಬಾ, ಇಷ್ಟು ಚಿಕ್ಕ ಮಗು ಆದ್ರೂ ನಿನ್ ಗಂಟ್ಲು ಎಷ್ಟು ಜೋರಾಗಿದೆ. ಈಗ ಸಮಯ ಇಲ್ಲ, ನಿನ್ನ ಆಮೇಲೆ ಬಂದ್ ನೋಡ್ತೀನಿ. ಹೀರೋ, ನೀನು ವಿಶೇಷ ಶಕ್ತಿನ ಹುಡ್ಕೊಂಡು ಬಂದಿದ್ದೀಯಲ್ವಾ? ಆ ವಿಶೇಷ ಶಕ್ತಿನ ನಿನಗೆ ಕೊಟ್ಟಿದ್ದೀನಿ ಪಾರ್ಡಾ. ಕ್ಯಾಕರಾಟ್, ನಿನಗೂ ಕೂಡ ಭವಿಷ್ಯ ಕಾಣಿಸ್ತಿದೆ ಅಲ್ವಾ? ಇವನ ಪವರ್ ಲೆವೆಲ್ ತುಂಬಾ ಅವರೇಜ್ ಆಗಿದೆ. ಮಾಮೂಲಿ ಮಗು. ಅಯ್ಯೋ ಬಾರ್ಗೋಸ್, ಇಲ್ಲ, ಎಂತ ಕೆಲಸ ಮಾಡ್ಬಿಟ್ರೆ ನೀವು ರಾಕ್ಷಸರು. ಯಾಕೆ ಹೇಳಿ, ಯಾಕೆ ನೀವ್ ಹೀಗ್ ಮಾಡ್ತಿದ್ದೀರಾ? ನನಗ ಅರ್ಥ ಆಗ್ತಾ ಇಲ್ಲ. ಅಯ್ಯ ಪಾಪ, ನಿನಗೇನ್ ಅರ್ಥ ಆಗ್ತಿಲ್ಲ ಅಂದ್ರೆ ನೀನು ದುರ್ಬಲ ಅನ್ನೋದು. ನೋಡು ಹೆಂಗಾಗ್ಬಿಟ್ಟಿದ್ಯಾ. ಅಯ್ಯೋ ಪಾಪ ಆಚೆ, ನೀನ್ ದುರ್ಬಲ ಅನ್ನೋದನ್ನೇ ನೀನ್ ಮರ್ತು ಬಿಟ್ಟಿದ್ಯಾ. ಏನ್ ಹೇಳ್ತಾ ಇದ್ಯಾ? ನಾವು ಫ್ರೀಸ್ ಆಗಿ ಕೆಲಸ ಮಾಡ್ತಿರೋದು ನಿನಗೆ ಗೊತ್ತಲ್ವಾ? ಹೌದು, ಚೆನ್ನಾಗ್ ಗೊತ್ತು. ನಿಮ್ಮ ಸರ್ವಿಸ್ ರೆಕಾರ್ಡ್ ಇಂದ ಫ್ರೀಸ್ ಆಗಿ ಖುಷಿಯಾಗಿದ್ದಾನೆ. ಹೌದು, ತುಂಬಾನೇ ಖುಷಿಯಾಗಿದ್ದಾನೆ. ಅದಕ್ಕೇನೆ ನಿಮ್ ಸಾವು ಬಯಸ್ತಿದ್ದಾನೆ. ಏನು? ಯಾಕೆ? ನಿಜ ಹೇಳ್ತೀನಿ ಕೇಳು, ನೀವು ತುಂಬಾ ಶಕ್ತಿವಂತರಾಗ್ತಿದ್ದೀರಾ ಅಂತ ಫ್ರೀಸ್ ಆಗಿ ಅನ್ನಿಸ್ತಾ ಇದೆ. ನೀನು ಖುಷಿ ಪಡ್ಬೇಕು, ಯಾಕಂದ್ರೆ ನಿನಗೆ ಪ್ರಮೋಷನ್ ಸಿಕ್ಕಿದೆ. ಇಲ್ಲ, ಇದು ನಿಜವಾಗ್ಲೂ ಸರಿ ಇಲ್ಲ. ನಾವಿದುವರೆಗೂ ಏನ್ ಮಾಡಿದೀವೋ ಅವೆಲ್ಲ ಅವನ್ಗೋಸ್ಕರನೇ. ಅಂತದ್ರಲ್ಲೂ ನಮ್ಗ್ ದ್ರೋಹ ಮಾಡಿದಾನೆ. ದಡ್ಡ, ನೀವ್ ಇದುವರೆಗೂ ಏನ್ ಮಾಡಿದೀರ ಅನ್ನೋದು ಮುಖ್ಯ ಅಲ್ಲ, ಇನ್ಮೇಲೆ ಏನ್ ಮಾಡ್ತೀರ ಅನ್ನೋದು ಮುಖ್ಯ. ಹಾಗಾದ್ರೆ ಫ್ರೀಜಾ ಕೈಯಲ್ಲಿ ಯಾರ ಪ್ರಾಣನು ಸೇಫ್ ಅಲ್ಲ. ನಿನ್ನ ಪ್ರಾಣ ಕೂಡ ಅಷ್ಟೇನೆ. ಆಗಂತ್ಯಾ? ಪರವಾಗಿಲ್ವೇ, ನಮ್ ಟೀಮ್ ತುಂಬಾ ಚೆನ್ನಾಗಿ ಫೈಟ್ ಮಾಡಿದೆ. ಕೊನೆಗೂ ನಾನು ಹೇಳ್ಕೊಟ್ಟಿರೋದನ್ನೆಲ್ಲ ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ದಾರೆ. ಹಾ, ಇನ್ನು ಇಲ್ಲೇ ಇದ್ದಾರೆ. ಯುದ್ಧ ಗೆದ್ವಿ ಅಂತ ಇನ್ನೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಶುಗೇಶ್, ಭಾಷಾ, ಬೋರ್ಗೋಸ್, ಏನಾಯ್ತು ನಿಮ್ಗೆಲ್ಲ? ನನಗ್ ನಂಬೋಕಾಗ್ತಿಲ್ಲ. ಬಾರ್ಡಾಕ್, ಟೋರಾ, ಅಯ್ಯೋ ಏನಾಯ್ತು ನಿನಗೆ? ಟೋರಾ, ನಿಮಗೆ ಅವರು ಈ ರೀತಿ ಪರಿಸ್ಥಿತಿ ತಂದ್ರ ನನಗ್ ನಂಬೋಕೆ ಆಗ್ತಾ ಇಲ್ಲ. ಇಲ್ಲ, ಅದು ಸಾಧ್ಯನೇ ಇಲ್ಲ.
ನಮ್ ಶಕ್ತಿ ಏನಂತ ನಿಂಗ್ ಗೊತ್ತಲ್ವಾ, ಹಾಗೆಲ್ಲ ಅನ್ಕೋಬೇಡ. ಹೌದು, ನಿಮ್ ಶಕ್ತಿ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಏನಾಯ್ತು? ನಮ್ ಮೇಲೆ ಡೊಡೋರಿಯಾ ಮತ್ತೆ ಅವನ್ ಕಡೆಯವರು ದಾಳಿ ಮಾಡಿದ್ರು. ಆದ್ರೆ ಫ್ರೀಜಾ ತಾನೇ ನಮ್ಮನ್ನೆಲ್ಲ ಇಲ್ಲಿ ಕಳ್ಸಿದ್ದು. ಹೌದು, ಅದೊಂದು ಷಡ್ಯಂತ್ರ. ಫ್ರೀಜಾ ನಮ್ಮನ್ನೆಲ್ಲ ಮುಗಿಸ್ಬೇಕು ಅನ್ಕೊಂಡಿದ್ದಾನೆ. ಆದ್ರೆ ಯಾಕೆ? ನಾವು ಅವನ್ಗೆ ಎಷ್ಟೆಲ್ಲ ಯುದ್ಧ ಮಾಡಿ ಗೆಲ್ಸ್ಕೊಟ್ಟಿದೀವಿ, ಅಂತದ್ರಲ್ಲಿ ಯಾಕೆ ಹೀಗ್ ಮಾಡ್ದ? ಶ್ರೇಷ್ಠ ಸೈನಿಕರು ಮಾಡದೇ ಇರೋಂತ ಯುದ್ಧನ ಪ್ರಾಣ ಒತ್ತೆ ಇಟ್ಟು ಮಾಡಿದೀವಿ. ಹೌದು, ಅದು ನಿಜಾನೇ. ಹೌದು, ಆದ್ರೆ ಸಮಸ್ಯೆ ಏನು ಅಂದ್ರೆ ನಾವು ತುಂಬಾ ಶಕ್ತಿಶಾಲಿಗಳಾಗ್ತಿದೀವಿ. ಅದನ್ನ ನೋಡಿ ಫ್ರೀಜಾ ತುಂಬಾ ಭಯ ಪಟ್ಟಿದ್ದಾನೆ. ಯಾರ ಬಗ್ಗೆ ಭಯ? ನಿನ್ನ ನೋಡಿ ಭಯ ಪಟ್ಟಿದ್ದಾನೆ ಬಾರ್ಡಾಕ್. ಫ್ರೀಜಾಗೆ ನಿನ್ ಕಂಡ್ರೆ ಭಯ. ನಿನಗೆ ಗೊತ್ತಾಗ್ತಿಲ್ವಾ? ಮುಂದೆ ನೀನೇನಾಗ್ತೀಯೋ ಅಂತ ಅವನ್ಗೆ ಭಯ. ನಿನ್ನ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಿದೆ. ಗುಡ್ ಲಕ್ ನನ್ನ ಗೆಳೆಯ. ನಿನ್ ಜೊತೆಗೆ ನಾನಿರಕ್ಕಾಗಲ್ಲ. ನನ್ನ ಗುಡ್ ಬೈ ತೋರಾ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವಿಷ್ಟೆಲ್ಲ ಪ್ರಾಣ ಒತ್ತಿಟ್ಟು ನಿನಗೋಸ್ಕರ ಹೋರಾಡಿದ್ದಕ್ಕೆ ಇದೇನ ಪ್ರತಿಫಲ ಫ್ರೀಜಾ? ಫ್ರೀಜಾ ಖುಷಿ ಪಡಿಸೋಕ್ ನಾವ್ ಏನೆಲ್ಲ ಮಾಡಿದ್ವಿ. ನನ್ನ ತಂಡ ಬೋರ್ಗೋಸ್, ಫಾಷಾ ಎಲ್ರನ್ನು ಮುಗಿಸ್ಬಿಟ್ರಲ್ಲ. ನಾವು ಶಕ್ತಿವಂತರಾಗ್ತಿದೀವಿ ಅನ್ನೋ ಕಾರಣಕ್ಕೆ. ಶುಗೇಶ್, ನಿನಗೆ ಹೀಗ್ ಮಾಡ್ದವನ್ನ ಖಂಡಿತ ನಾನು ಬಿಡೋದಿಲ್ಲ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಫ್ರೀಜಾ ನಮ್ಮ ನಿಷ್ಠೆಯಿಂದ ಲಾಭ ಪಡೆದು ನಮಗೆ ಪ್ರಾಣದ ನಷ್ಟನ ಕೊಟ್ಟಿದ್ದಾನೆ. ಆಗ್ಲೇ ಗಾಳಿಯಲ್ಲಿ ಕಳ್ಳರ ವಾಸನೆ ಬರ್ತಾ ಇತ್ತು. ನೀವೇ ಅಲ್ವಾ ಇದಕ್ಕೆ ಕಾರಣ? ಬಾರ್ಡಾಕ್, ಒಳ್ಳೆ ಟೈಮ್ ಪಾಸ್ ಆಯ್ತು. ನಿಮ್ ಟೀಮ್ ಅವ್ರ ಜೊತೆಗೆ ಒಳ್ಳೆ ಟೈಮ್ ಪಾಸ್ ಆಯ್ತು. ಮಜವಾಗಿತ್ತು. ನೀನು ಇರ್ಬೇಕಿತ್ತು. ಹೌದು, ನಾನು ಇಲ್ಲಿದ್ದಿದ್ರೆ ಚೆನ್ನಾಗಿರೋದು. ಅದರಿಂದ ಏನಾದ್ರೂ ವ್ಯತ್ಯಾಸ ಆಗ್ತಿತ್ತು ಅನ್ಸುತ್ತಾ ನಿಂಗೆ ಬಾರ್ಡಾಕ್? ಚಾನ್ಸೇ ಇಲ್ಲ. ನಿನ್ ಕತೆ ಮುಗೀತಾ? ಎಲ್ಲಿ ಹೋದ ಅವನು? ಎಲ್ಲಿ ಹೋದ ಕಾಣಿಸ್ತಾ? ಎಷ್ಟೊತ್ತಂತ ಬಚ್ಚಿಟ್ ಬರ್ತಾನೆ. ಏನೋ ಅಲ್ಲಿದ್ಯೋ? ಸಿಕ್ಕಾಕೊಂಡೆ. ಅಯ್ಯೋ ಛೇ, ಎಂತ ಕೆಲಸ ಮಾಡಿದೆ. ತುಂಬಾ ಚೆನ್ನಾಗಿ ಮೋಸ ಮಾಡ್ದ. ಇಂಥವನ್ ಜೊತೆ ಗೆಲ್ಲೋದು ತುಂಬಾ ಕಷ್ಟ. ಇವನೊಬ್ಬ ಕೆಳ ದರ್ಜೆ ಸೈನಿಕ ಅಷ್ಟೇ ಕಣೋ. ನಾವೇ ಶ್ರೇಷ್ಠ. ಬಾವನ್ನ ಮುಚ್ಚೋಣ. ಲೋ ಲೆವೆಲ್ ಸೋಲ್ಜರ್ ಆಗೋ. ಶಬಾಷ್ ಕಾಕರಾಜ್.
ನಮ್ಮವ್ರನ್ನ ಮುಗಿಸಿದಕ್ಕೆ ನಿಮ್ಗೆ ತಕ್ಕ ಶಿಕ್ಷೆ ಆಯ್ತು. ಅಂದ್ರೆ ಇವರು ಫ್ರೀಜನ ಶ್ರೇಷ್ಠ ಸೈನಿಕರು. ಇವ್ರ ಶಕ್ತಿ ಏನಂತ ಇವಾಗ ಗೊತ್ತಾಯ್ತು. ಇವಾಗ ಯಾರು ಬಂದ್ರು? ಈಗ ಲೆಕ್ಕ ಚುಕ್ತಾ ಮಾಡೋ ಸಮಯ ಬಾರ್ಡಾಕ್. ಹೌದು, ನಿಜಾನೇ. ಲೆಕ್ಕ ಚುಕ್ತಾ ಆಗೋದು ನಂದಲ್ಲ, ನಿಂದು. ಇದಕ್ಕೆಲ್ಲ ನೀನೇ ಕಾರಣ. ಎಲೆ ತರ ಹಾರ್ಕೊಂಡು ಹೋಗ್ಬಿಟ್ಟ. ನಿನ್ ಸ್ಥಾನ ಏನು ಅಂತ ಗೊತ್ತಿರ್ಬೇಕಾಗಿತ್ತು ಬಾರ್ಡಾಕ್. ಕಮಾಂಡರ್ ಡೊಡೋರಿಯಾ, ಫ್ರೀಜಾ ಅವರಿಂದ ಮೆಸೇಜ್ ಬಂದಿದೆ. ವೆಜಿಟಾ ತಲುಪೋದಕ್ಕೂ ಮುಂಚೆ ನೀವು ಶಿಪ್ ವಾಪಸ್ ಆಗ್ಬೇಕು ಅಂತ ಫ್ರೀಜಾ ಅವರ ಆಜ್ಞೆ ಆಗಿದೆ. ಫ್ರೀಜಾ ಖಂಡಿತ ಏನೋ ಪ್ಲಾನ್ ಮಾಡ್ತಿರ್ತಾನೆ. ಹೇಗಾದ್ರೂ ಸರಿ, ಅವ್ರನ್ನೆಲ್ಲ ನಾನು ಮುಗಿಸ್ತೇನೆ ನಿಮಗೋಸ್ಕರ. ನೀವು ಕೆಳದರ್ಜೆ ಸೈನಿಕರಲ್ಲ, ಅವರ ಶ್ರೇಷ್ಠ ಯೋಧರಿಗಿಂತ ಶ್ರೇಷ್ಠ ಯೋಧರು ನೀವು. ನಾವು ಮತ್ತೆ ಸಿಗೋಣ, ಆದಷ್ಟು ಬೇಗ, ಪ್ರತೀಕಾರದ ಜೊತೆಗೆ. ಹೇ, ಇಲ್ಲೊಂದು ಹೊರಡೋದಕ್ಕೆ ರೆಡಿ ಇದೆ. ಕೋಆರ್ಡಿನೇಟ್ FX50. ಇವನ ಹೆಸರು ಕ್ಯಾಕರಾಟ್. ಕ್ಯಾಕೊರಾಟ್, ನಿನ್ನ ಯಾವ ಗ್ರಹ ಕಳಿಸ್ತಾ ಇದಾರೆ ಕಂದ? ಏನಪ್ಪ ಹೆಸರು? ಯಾರ್ತ್ ಪಿಯಾರ್ತೋ. ನಿನ್ನ ಕಳ್ಸೋದಷ್ಟೇ ನಮ್ ಕೆಲ್ಸ ಕ್ಯಾಕರಾಟ್. ಸರಿ, ಈ ಪೌಡ್ ರೆಡಿ ಇದೆ, ಲಾಂಚ್ ಮಾಡೋಣ. ಕೆಲ್ಸ ಮುಗ್ದಿದೆ ಪ್ರಭುಗಳೇ. ಓ ಹೌದಾ? ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ ಡೊಡೋರಿಯಾ. ಈ ಸಲಾನು ಕೆಲ್ಸ ಅರ್ಧ ಮಾಡಿದ್ಯಾ? ಖಂಡಿತ ಇಲ್ಲ. ಒಬ್ಬನ್ನ ಬಿಟ್ಟಿದ್ಯಾ. ಲೀಡರ್ ಬಾರ್ಡಾಕ್ ಇನ್ನು ಜೀವಂತವಾಗಿದ್ದಾನೆ. ಸಾಧ್ಯನೇ ಇಲ್ಲ, ಸತ್ಯದ್ ನಾನೇ ನೋಡಿದ್ದೀನಿ. ಹಾಗಾದ್ರೆ ಅದೇನು? ಸೇಯನ್ ಸ್ಪೇಸ್ ಪಾಡ್ ನನಗ್ ನಂಬಕ್ ಆಗ್ತಾ ಇಲ್ಲ. ಅದ್ ಹೆಂಗ್ ದಾಳಿಯಿಂದ ತಪ್ಪಿಸ್ಕೊಂಡ? ಡೊಡೋರಿಯಾ, ನಿನ್ನ ಕೆಲಸದಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗೋವರೆಗೂ ನೀನು ಏನು ಕನ್ಕ್ಲೂಡ್ ಮಾಡಬಾರ್ದು ಅಂತ ಇನ್ನಾದ್ರೂ ಅರ್ಥ ಮಾಡ್ಕೋ. ಪ್ರಭುಗಳೇ, ನನ್ನನ್ನ ಕ್ಷಮಿಸಿ. ನನಗ್ ದಯವಿಟ್ಟು ಹೋಗೋದಕ್ ಬಿಡಿ. ಬಾರ್ಡಕ್ ನ ಈಗ್ಲೇ ಮುಗಿಸ್ಬಿಡ್ತೀನಿ. ಸುಮ್ನೆ ಇರೋ ಡೊಡೋರಿಯಾ, ನೀನು ಎಲ್ಲಿಗೂ ಹೋಗ್ತಾ ಇಲ್ಲ. ಇನ್ನೇನಿದ್ರು ನಾನೇ ಹೋಗ್ತೀನಿ. ದುಂಬಿ ಹಿಂದೆ ಯಾಕೆ ಹೋಗ್ಬೇಕು? ಜೇನ್ ಗುಡ್ಗೆ ಹೋಗ್ಬೋದಲ್ಲ. ಏನಂದ್ರಿ? ಹಾ, ಅರ್ಥ ಆಯ್ತು. ಇಡೀ ಜನಾಂಗನೇ ಸರ್ವನಾಶ ಮಾಡ್ಬೇಕು ಅಂತಿದ್ದೀರಾ? ಸರಿಯಾಗಿ ಹೇಳ್ದೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಕಳೆನ ನಾಶ ಮಾಡ್ಬೇಕು ಅಂದ್ರೆ ಮೊದಲು ಅದನ್ನ ಬುಡ ಸಮೇತ ಕೇಳ್ಬೇಕು. ಫ್ರೀಜಾ, ನಿನ್ನ ಆಟ ಅರ್ಥ ಆಯ್ತು. ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅವನು ವೆಜಿಟಾ ಗ್ರಹಕ್ಕೆ ಬರ್ತಾ ಇದ್ದಾನೆ. ನನಗ್ ಗೊತ್ತಾಗ್ತಾ ಇದೆ, ನನ್ಗ್ ಫೀಲ್ ಆಗ್ತಾ ಇದೆ. ನನಗ ಶಕ್ತಿ ಬಂದಿರೋದ್ರಿಂದ ಫ್ರೀಜಾ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಹಾ, ಅಲ್ಲಿದೆ ನೋಡಿ. ಆ ಗ್ರಹ ಎಷ್ಟು ಸುಂದರವಾಗಿದೆ ಅಲ್ವಾ? ರಕ್ತ ಸಿಕ್ತ ರತ್ನದ ಹಾಗೆ ಕೆಂಪಾಗಿ ಹೊಳಿತಾ ಇದೆ. ಈಗ ಡೋರ್ 7 ನಿಂದ ಲಾಂಚಿಂಗ್ ಸೀಕ್ವೆನ್ಸ್ ಇನಿಷಿಯೇಟ್ ಆಗಿದೆ. ಮತ್ತದೇ ತರನೇ ಆಗ್ತಾ ಇದೆ. ಕ್ಯಾಕರಾಟ್,
ಲ್ಯಾಂಡಿಂಗ್ ಡೆಕ್ ನ ಕ್ಲಿಯರ್ ಮಾಡಿ. ಲ್ಯಾಂಡಿಂಗ್ ಆಗುತ್ತೆ ಈಗ. 3, 2, 1. ಬಾರ್ಡಾಕ್, ಹೇ ಏನಾಯ್ತು ನಿನ್ಗೆ? ನನಗ್ ದಾರಿ ಬಿಡಿ, ಅರ್ಜೆಂಟ್ ಆಗಿ ಎಲ್ಲಿಗೋ ಹೋಗ್ಬೇಕು, ದಾರಿ ಬಿಡಿ. ನೀನು ರಿಕವರಿಗೆ ಹೋದ್ರೆ ತುಂಬಾ ಒಳ್ಳೇದು. ನೀನ್ ಲೇಟ್ ಆಗಿ ಬಂದೆ, ನಿನ್ ಮಗ ಹೊರಟ. ಇವಾಗ ಹೊರಟ್ನಾ? ಹೌದು, ನೀನ್ ಬರೋಕ್ಕೂ ಸ್ವಲ್ಪ ಹೊತ್ ಮುಂಚೆನೆ ಹೊರಟ. ಸ್ವಲ್ಪ ಹೊತ್ ಮುಂಚೆನೆ ಸ್ಪೇಸ್ ಪಾಡ್ ನ ಲಾಂಚ್ ಮಾಡಿದ್ರು. ನೀನ್ ಬರ್ತೀಯ ಅಂತ ಗೊತ್ತಿದ್ರೆ ಲಾಂಚ್ ನ ತಡೀತಿದ್ದೆ. ಅವಾಗ ನಿನ್ ಮಗನ್ನ ನೋಡ್ಬೋದಿತ್ತು. ಛೇ, ಎಂತ ಅವಕಾಶನ ಮಿಸ್ ಮಾಡ್ಕೊಂಡೆ ನೀನು. ಹಾಗಾದ್ರೆ ಅದು ನಿಜ, ಎಲ್ಲಾನು ನಿಜಾನೇ. ನನಗವಾಗ ಕಾಣಿಸಿದ್ದು ಭ್ರಮೆ ಅಲ್ಲ, ನನ್ನ ಮಗ ಕಾಣಿಸಿದ್ದು ಮತ್ತೆ ಆ ಗ್ರಹ ಕಾಣಿಸಿದ್ದು ಎಲ್ಲಾನು ನಿಜಾನೇ. ನಿನ್ಗೇನಾಗಿಲ್ಲ ತಾನೇ ಬಾರ್ಡಾಕ್? ನಿನ್ಗೆ ತುಂಬಾ ಏಟಾಗಿದೆ. ನಾವು ನಿನ್ನನ್ನ ರಿಕವರಿ ಚೇಂಬರ್ಗೆ ಕರ್ಕೊಂಡು ಹೋಗ್ತೀವಿ. ಹಾಗಾದ್ರೆ ಇನ್ನೊಂದು ದೃಶ್ಯ ಕಾಣಿಸ್ತಲ್ಲ, ಅದು ನಿಜಾನೇ ಇರ್ಬೇಕು. ಬಾರ್ಡಾಕ್, ನಿನ್ಗೆ ಸಹಾಯ ಮಾಡೋದಕ್ಕೆ ನಾವಿದೀವಿ. ಅಯ್ಯಯ್ಯೋ, ಈ ಕಡೆ ಸ್ವಲ್ಪ ನೋಡ್ತೀಯಾ? ಹೇಗಾಗಿದೆ ನೋಡಿಲ್ಲಿ. ಈ ಸಲ ಅಂತಿಂತ ಯುದ್ಧ ಆಗಿಲ್ಲ, ಘೋರ ಯುದ್ಧನೇ ಆಗಿದೆ. ಆ ರಾಕ್ಷಸ ಇಡೀ ಗ್ರಹನೇ ನಾಶ ಮಾಡಕ್ ಹೋಗ್ತಾ ಇದ್ದಾನೆ. ಅದನ್ನ ಹೇಗಾದ್ರೂ ಮಾಡಿ ತಡಿಬೇಕಲ್ಲ. ನಾನ್ ಹೇಗಾದ್ರೂ ಮಾಡಿ ಎಲ್ರಿಗೂ ಎಚ್ಚರಿಕೆ ನೀಡ್ಬೇಕು. ಅವನನ್ನ ಹೇಗಾದ್ರೂ ತಡಿಬೇಕು. ನೀವು ಹುಡ್ಕೊಂಡ್ ಬಂದಿರೋ ಶಕ್ತಿನ ಫ್ರೀಜ ಯಾವತ್ತೂ ಪಡೆಯಲ್ಲ. ಆದ್ರೆ ಆ ಶಕ್ತಿನ ನಾನಿನ್ ಕೊಟ್ಟಿದ್ದೀನಿ ಬಾರ್ಡಾಕ್, ನೀನು ಭವಿಷ್ಯನ ನೋಡ್ಲಿ ಅಂತ. ನಾವು ನಾಶ ಆದ ಹಾಗೇನೆ ನೀವು ನಾಶ ಆಗೋದನ್ನ ನೋಡು. ನಾನು ಎಲ್ಲಿದ್ದೀನಿ? ಇದು ಭವಿಷ್ಯ ಬಾರ್ಡಾಕ್, ನೋಡು. ಭವಿಷ್ಯನ ನೋಡೋ ಶಕ್ತಿಗೋಸ್ಕರ ತಾನೇ ನೀವು ನಮ್ಮವ್ರನ್ನ ಕೊಂದಿದ್ದು. ನನ್ನ ಮಗ? ಹೌದು, ಇವನು ನಿನ್ನ ಮಗ. ಇವನು ಕೂಡ ಮುಂದೆ ದೊಡ್ಡ ಯೋಧ ಆಗ್ತಾನೆ, ನಿನ್ನ ಹಾಗೇನೆ. ಅಂದ್ರೆ ಇದು ನಡೆಯೋಕ್ಕೂ ಎಷ್ಟೋ ವರ್ಷಗಳಿಂದ ನಿನ್ ಪ್ರಾಣ ಬಿಟ್ಟಿದ್ಯ. ನಿನ್ನ ಗ್ರಹ ಛಿದ್ರ ಆಗಿರುತ್ತೆ. ಇಲ್ಲ ಫ್ರೀಜಾ, ಸಮಾಧಾನ ಬಾರ್ಡಾಕ್. ಎಲ್ಲರನ್ನು ಕಾಪಾಡಕ್ಕೆ ರಕ್ಷಕ ಹುಟ್ಟಿದಾನೆ. ಅಮಾಯಕ ಜನರನ್ನ ಫ್ರೀಜಾ ಕೈಯಿಂದ ಕಾಪಾಡೋದಕ್ಕೆ ರಕ್ಷಕ ಹುಟ್ಟಿದಾನೆ. ಇಲ್ಲ, ನನಗೆ ಕಾಣಿಸೋದು ಯಾವುದು ಕನ್ಸಲ್ಲ. ನನ್ನ ಮಗನೇ ಭವಿಷ್ಯ. ನಾನು ಬೇರೆಯವ್ರಿಗೂ ಇದನ್ನ ತಿಳಿಸ್ಬೇಕು. ನನಗೆ ಭವಿಷ್ಯ ಕಾಣಿಸ್ತಿದೆ ಅಂದ್ರೆ ಅದನ್ನ ಬದಲಾಯಿಸೋ ಸಾಧ್ಯತೆನೂ ಇರಬಹುದು. ಸಕ್ಕತ್ತಾಗಿದೆ. ಏನಾಯ್ತು? ಸರಿಯಾಗಿ ಗುಬ್ಬಿಸ್ಕೊಂಡಿದ್ದಾನೆ, ಅದಕ್ಕೆ ಹೀಗ್ ಬಿದ್ದಿದ್ದಾನೆ. ಇದೇನ್ ಮೊದಲನೇ ಸಲನಾ? ಕೇಳಿಸ್ಕೊಳ್ಳಿ, ಬರ್ತಿದ್ದಾನೆ, ನಮ್ಮನ್ ಹುಡ್ಕೊಂಡ್ ಬರ್ತಿದ್ದಾನೆ. ಏನಂದೆ? ಅಂದ್ರೆ ನಿನ್ನ ಅಂತಲ್ವಾ? ಇಲ್ಲ, ನಮ್ಮೆಲ್ರು. ನೀನು, ನಾನು, ಇಲ್ಲಿರೋರು ಎಲ್ರು
ಅಪಾಯದಲ್ಲಿದ್ದೀವಿ. ಅವನ್ಗೆ ನಮ್ ಕಂಡ್ರೆ ಭಯ ಆಗಿದೆ. ನಮ್ಮನ್ನೆಲ್ಲ ಮುಗಿಸ್ಬೇಕು ಅಂತಿದ್ದಾನೆ. ಆ ಹುಚ್ಚನಿಂದಾಗಿ ನನ್ನ ಇಡೀ ತಂಡ ಸತ್ ಹೋಗಿದೆ. ಅಲ್ಲ, ಇವನೊಬ್ಬ ಸೋತ ಅಂದಿದ ತಕ್ಷಣ ಇಡೀ ಪ್ರಪಂಚನೇ ಮುಳುಗೋಗುತ್ತಾ? ನೀನು ಶ್ರೇಷ್ಠ ಸೈನಿಕರ ತರ ಆಡೋದನ್ನ ನಿಲ್ಲಿಸ್ಬೇಕು. ಏನ್ ತಮಾಷೆ ಮಾಡ್ತಾ ಇದೀಯಾ? ಹಗಲ್ ಗನ್ಸ್ ಕಾಣ್ತಾ ಇದೀಯ ಅನ್ಸುತ್ತೆ, ಎದ್ದೇಳು. ಹೌದು, ಸ್ವಲ್ಪ ಕಂಡ್ಬಿಟ್ ನೋಡು. ಇವನು ಹೆದರ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ, ಅದಕ್ಕೆ ನಮ್ಗೆಲ್ಲ ಬಂದು ಹೆದರಿಸ್ತಿದ್ದಾನೆ. ನಿಮ್ಗೆ ಬುದ್ಧಿ ಇಲ್ಲ, ನಿಮ್ ಕಥೆ ಮುಗೀತು. ಹೌದು ಹೌದು, ತಲೆ ಕೆಟ್ಟಿದೆ, ಹುಚ್ಚಾಗ್ಬಿಟ್ಟಿದ್ದಾನೆ. ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ. ನಿಮ್ ಕಥೆ ಮುಗೀತು ಅಷ್ಟೇ. ಅವನಿಲ್ಲಿಗ್ ಬರ್ತಿದ್ದಾನೆ. ಏನ್ ಹೇಳ್ತಿದೀಯ ಬಾರ್ಡಾಕ್? ಸರಿ ಆಯ್ತು, ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ನಾನು ಅವ್ನ್ ತಡಿಯೋದಕ್ ನೋಡ್ತೀನಿ. ಏನಾಯ್ತು ನಿಮ್ಗೆ? ಯಾಕೆ ಹಿಂಗಿದಾನೆ? ಕಳ್ಕೊಂಡಿದ್ದಾನೆ, ಅದಕ್ಕೆ ಹೀಗಾಡ್ತಿದ್ದಾನೆ. ಏನ್ ಹೇಳ್ತಿದ್ದೀರಾ? ನಮ್ಗೇನು ಅರ್ಥನೇ ಆಗ್ತಿಲ್ವಲ್ಲ. ಬಾರ್ಡಾಕ್, ಯಾರದು? ನಿನ್ ಮುಖ ತೋರ್ಸು. ಯಾರು ನನ್ನ ಕರಿತಿರೋದು? ನೀನಿಲ್ಲಿದ್ಯಾ ಅಂತ ನನ್ಗೆ ಗೊತ್ತು. ನನ್ನ ಎದುರುಗಡೆ ಬಾ. ಬಾರ್ಡಾಕ್, ನಾನ್ ಯಾರು ಅಂತ ನಿಂಗೆ ಗೊತ್ತು ಅಲ್ವಾ ಬಾರ್ಡಾಕ್? ಹೌದು, ನೀನ್ ನನ್ ಮಗ. ಈಗಲೂ ಏನ್ ತಡ ಆಗಿಲ್ಲ ಅಪ್ಪ ಬದಲಾಗೋದಕ್ಕೆ. ಅವನಿಗಿಂತ ಬೇರೆ. ನಾನ್ ಎಲ್ಲಿದ್ದೀನಿ? ನನಗೆ ನಂಬೋಕೆ ಆಗ್ತಾ ಇಲ್ಲ. ಆ ದೃಶ್ಯ ಕೂಡ ಇಷ್ಟೇ ನಿಜವಾಗಿತ್ತಲ್ಲ. ಫ್ರೀಜಾ, ನಾನು ಅವನ್ನ ತಡಿಲೇಬೇಕು. ಅವನೇನೆ, ನನಗೆ ಫೀಲ್ ಆಗ್ತಾ ಇದೆ. ಇದು ಗೊತ್ತಿರೋದು ನನಗೊಬ್ಬನ್ಗೇನೆ. ನಾನು ನಿನಗೆ ವಿಶೇಷ ಶಕ್ತಿ ಕೊಟ್ಟಿದ್ದೀನಿ ಬಾರ್ಡಾಕ್. ನೀನು ಭವಿಷ್ಯನ ನೋಡ್ಲಿ ಅಂತ, ನಿಮ್ಮ ಅಂತದ ಭವಿಷ್ಯನ ನೋಡ್ಲಿ ಅಂತ. ನಮಗಾಗಿದ್ದ ನೋವು ನಿನಗೆ ಅನುಭವ ಆಗುತ್ತೆ ನೋಡೀಗ. ಅವನಿಲ್ಲಿಗೆ ಬಂದು ನಾಶ ಮಾಡೋದನ್ನ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ಅವನ್ನ ತಡಿಬೇಕು. ಅವನ್ನ ತಡಿಯೋದಕ್ಕೆ ನಾನು ಒಬ್ನೇ ಆದ್ರೂ ಪರವಾಗಿಲ್ಲ. ನಿನ್ನಂತ ದ್ರೋಹಿನ ನಾನು ಬಿಡಲ್ಲ. ನಿನ್ನ ತಪ್ಪುಗೆಲ್ಲ ಶಿಕ್ಷೆ ಆಗೇ ಆಗುತ್ತೆ. ಇನ್ನೆಲ್ಲ ಮುಗೀತು. ನಾನು ಬರ್ತಾ ಇದ್ದೀನಿ. ಗೌರ, ಆಶಾ, ಸುಗೇಶ್, ಇದೆಲ್ಲ ನಿಮ್ಗೆ. ಈ ಗ್ರಹ ಎಷ್ಟು ಸುಂದರವಾಗಿದೆ. ನಾನಿಷ್ಟು ಕ್ರೂರಿನ ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಹೌದು ಪ್ರಭುಗಳೇ. ಪ್ರಭುಗಳೇ, ಒಬ್ಬ ದಾಳಿಕೋರ ಬರ್ತಿದ್ದಾನೆ. ಬಂದ್ರು. ಅವನಿಗೆ ಬೇಕಿರೋದು ನಾನು ಅಲ್ವಾ? ಸರಿ, ಹಾಗೆ ಆಗ್ಲಿ. ಪ್ರಭುಗಳೇ, ನಾನು ಹೊರಡೋದಕ್ಕೆ ತಯಾರಿ ಮಾಡು ಸಾರ್ಬಾನ್. ಪ್ರಭುಗಳೇ, ನೀವು ಶಿಪ್ ಇಂದ ಹೊರಗೆ ಹೋಗ್ಬೇಕು ಅಂತಿದ್ದೀರಾ? ನನ್ನ ಆಜ್ಞೆನೆ ಪ್ರಶ್ನೆ ಮಾಡ್ತಿದ್ಯಾ ನೀನು? ಇಲ್ಲ ಪ್ರಭುಗಳೇ, ಈಗಲೇ ಎಲ್ಲ ಸಿದ್ಧತೆ ಮಾಡ್ತೀನಿ.
ಬಂದು ಫೈಟ್ ಮಾಡು. ಧೈರ್ಯ ಇದ್ರೆ ಹೊರಗೆ ಬಂದು ನನ್ನ ಜೊತೆ ಫೈಟ್ ಮಾಡು ಫ್ರೀಜಾ. ಬಾ. ನಮ್ಮನ್ನ ಕ್ಷಮಿಸಿ ಪ್ರಭುಗಳೇ. ಫ್ರೀಜಾಗೆ ಜಯವಾಗ್ಲಿ. ಸಾಧ್ಯ ಇಲ್ಲ, ನಿನಗೆ ಖಂಡಿತ ಜಯ ಸಿಗೋದಿಲ್ಲ. ನಿನ್ನ ಆಯಸ್ಗಿಂತ ಜಾಸ್ತಿನೇ ಬದುಕ್ಬಿಟ್ಟಿದ್ಯಾ ಫ್ರೀಜಾ. ಫ್ರೀಜಾ, ಸರಿಯಾಗಿ ಕೇಳಿಸ್ಕೊ. ನಾವಿನ್ಮೇಲೆ ನಿನ್ನ ಕೆಲ್ಸ ಮಾಡಲ್ಲ, ನಾವ್ ಯಾರು ಮಾಡಲ್ಲ. ನೋಡು, ಇನ್ಮೇಲೆ ನಮ್ ದಾರಿ ನಮ್ಗೆ ಗೊತ್ತಾಯ್ತಾ? ನಾವಿನ್ಮೇಲೆ ನಿನ್ನ ಗುಲಾಮರಲ್ಲ. ನಿನ್ ಯುದ್ಧಕ್ಕೆ ಬೇರೆ ಸೈನಿಕರನ್ನ ಹುಡ್ಕೋ, ಫೈಟ್ ಮಾಡು. ಇದೊಂದೇ ದಾರಿ ಉಳಿದಿರೋದು. ನಿನಗೋಸ್ಕರ ನಾವು ಎಷ್ಟು ಜನರ ಪ್ರಾಣನ ತೆಗೆದಿದ್ದೀವಿ, ಅದ್ರ ಪ್ರತಿಫಲನ ಇವಾಗ ಅನುಭವಿಸೋ. ನಿನ್ ಕತೆ ಮುಗೀತು. ಇಲ್ಲ, ಸಾಧ್ಯ ಇಲ್ಲ. ಅಯ್ಯೋ, ಏನ್ ಮಾಡ್ಬಿಡ್ತಿದ್ದಾರೆ? ಅಯ್ಯೋ ಫ್ರೀಜಾ, ನಮ್ಮನ್ನ ಕೊಲ್ಬೇಡಿ, ಬೇಡಿ ಬೇಡಿ. ಹೌದು, ನನಗೆ ಎಲ್ಲ ಕಾಣ್ತಾ ಇದೆ. ನಿನ್ ಕೈಲಿ ಸಾಧ್ಯ ನನ್ ಕಂದ. ನಿನ್ನೊಬ್ಬನ ಕೈಲಿ ಫ್ರೀಜಾನ ಸೋಲ್ಸೋಕ್ ಸಾಧ್ಯ. ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ, ಸುಂದರವಾಗಿದೆ. ಈ ನಾಶ ವಿನಾಶ ಒಬ್ಬೊಬ್ಬನು ಬೂದಿ ಬೂದಿ ಆಗೋದ. ಕ್ಯಾಕರಾಟ್, ನನ್ನ ಮುದ್ದಿನ ಮಗನೇ, ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನೀನ್ ಹೇಳಿದ್ ನಿಜಾನೇ. ಇನ್ನು ಸಮಯ ಇತ್ತು. ನನಗೆ ಅವಕಾಶ ಇದ್ದಾಗ ನಿನ್ನ ಅಪ್ಪಿ ಮುದ್ದಾಡ್ಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಗುಡ್ ಬೈ ಕಂದ. ಯುವರಾಜ ವೆಜಿಟಾ, ನಾನ್ ಮಾತಾಡೋದು ಕೇಳಿಸ್ತಾ ಇದ್ಯಾ? ಹಾ, ಕೇಳಿಸ್ತಾ ಇದೆ. ಪ್ರಭು ಫ್ರೀಜಾ ಅವರಿಂದ ಕಹಿ ಸುದ್ದಿ ಇದೆ. ವೆಜಿಟಾ ಗ್ರಹಕ್ಕೊಂದು ದೊಡ್ಡ ಆಸ್ಟ್ರಾಯ್ಡ್ ಅಪ್ಪಳಿಸಿದೆ, ಹಾಗೆ ನಾಶ ಆಗಿದೆ. ಮತ್ತೆ ಪಕ್ಕಾನಾ? ಹೌದು, ಪ್ರಭು ಫ್ರೀಜಾ ಅವರಿಂದನೇ ಮಾಹಿತಿ ಪಕ್ಕ ಆಗಿದೆ. ಹಾಗೆ ಅವರು ಸಂತಾಪ ಕೂಡ ಸೂಚಿಸಿದ್ದಾರೆ ಸರ್. ಈಗ ನಿಮ್ಮವರಲ್ಲಿ ನೀವೊಬ್ಬರೇ ಉಳ್ಕೊಂಡಿರೋದು. ಹೌದಾ? ನಿಜವಾಗ್ಲೂ? ನೀವೇನಾದ್ರೂ ರಿಪ್ಲೈ ಕಳ್ಸಕ್ ಇಷ್ಟಪಡ್ತೀರಾ? ಇಲ್ಲ, ಏನು ರಿಪ್ಲೈ ಇಲ್ಲ. ಸರಿ, ಹಾಗಾದ್ರೆ ಓವರ್ ಅಂಡ್ ಔಟ್. ಫ್ರೀಜಾ ಅವರು ನಿಮ್ಗಾಗಿರೋ ಹಾನಿ ಬಗ್ಗೆ ಸಂತಾಪ ಸೂಚಿಸ್ತಾ ಇದ್ದಾರೆ ಮತ್ತೆ ದುಃಖ ಪಡ್ತಿದ್ದಾರೆ. ಅಯ್ಯೋ, ಇದೇನಿದು ಪುಟ್ಟ ಕಂದ? ಈ ಕಾಡಲ್ಲಿ ನೀನೇನ್ ಮಾಡ್ತಿದ್ಯೋ? ಪಾಪ ಅಳ್ತಿದೆ, ಬಾರೋ. ಕೋತಿ ತರ ಬಾಲ ಬೇರೆ ಇದೆಯಲ್ಲೋ ನಿನಗೆ. ವಿಚಿತ್ರ ಕೂಸೆ, ಯೋಚನೆ ಮಾಡ್ಬೇಡ, ನಾನ್ ಕೂಡ ನಿಂತರ ವಿಚಿತ್ರನೇ.
ಆದ್ರೆ ನಿಂತರ ಬಾಲ ಇಲ್ಲ. ಓದಿದ್ಯಾ? ಎಷ್ಟು ಮುದ್ದಾಗಿ ಓದಿದ್ಯಲ್ಲೋ. ನಂಗೆ ವಯಸ್ಸಾಗಿದೆ ಕಣಯ್ಯ, ನನ್ ಕರುಣೆ ತೋರ್ಸು. ನನಗೆ ನಿಮ್ ಅಜ್ಜನ್ಗಾಗುವಷ್ಟು ವಯಸ್ಸಾಗಿದೆ ಕಣೋ. ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಓದಿಬೇಕಲ್ವಾ? ಹೆಸರೇನಿಡೋದು ಇವನಿಗೆ? ಏನಿಡೋದು? ಗೊತ್ತಾಯ್ತು. ಹಾ, ನೀನ್ ಎಲ್ಲಿಂದ ಬಂದೆ ಅಂತ ಗೊತ್ತಾಗೋವರೆಗೂ ನಿಂಗೊಂದು ಒಳ್ಳೆ ಹೆಸರಿಡ್ತೀನಿ ನೋಡು. ನಾನ್ ನಿನ್ಗಿಡೋ ಹೆಸರು ಗೋಕು. ಹೇಗೆ? ಓಹೋ, ನಿನ್ಗಿಷ್ಟ ಆಯ್ತಾ? ಹಾಗೆ ನೋಡು. ಸರಿ, ಹಾಗಾದ್ರೆ ಗೋಕು ಅಂತ ಕರಿತೀನಿ. ಗೋಕು ಗೋಕು ಗೋಕು.海の中のその一つで光が生まれ、遥かな旅を続け、僕の上に今たどり着く。